ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಹಲೋ ಸೀತಾ ಅವರೇ, ನಾನು ಜಾನಕಿ. ಏನು? ಹೇಗಿದ್ದೀರಾ ಸೀತಾ? ಇನ್ನೂ ಸತ್ತಿಲ್ಲ, ಬದುಕಿದ್ದೀವಿ. ನಿಮ್ಮ ಕೋಪ ಇನ್ನೂ ಇಳಿದಿಲ್ಲ ಅಂತ ಅನ್ಸುತ್ತೆ. ಹಿಡಿಯುವಂಥ ಕೆಲಸ ನಿಮ್ಮ ಮಗಳು ಮಾಡಿದ್ರೆ ತಾನೆ. ಅದೇನು ಅಂತ ಬೆಳೆಸಿದ್ದೀರಿ? ಮನೆಗಿಂತ ಅವಳಿಗೆ ಡ್ಯೂಟಿನೇ ಮುಖ್ಯ ಆಗೋಯ್ತಲ್ಲ. ಸೀತಾ ಅವರೇ, ಅಳ್ತಿದ್ದೀರಾ? ಏನಾಯ್ತು? ಇನ್ನೇನ್ರಿ ಆಗಬೇಕು? ಆ ನಿಮ್ಮ ಪಾಪಿ ಮಗಳಿಗೆ ನಮ್ಮ ಮನೆ ಮೇಲೆ ಅದೇನು ದ್ವೇಷನೋ ಏನು ಸೊಸೆಯಾಗಿ ಬಂದು ತೀರಿಸ್ಕೋತಾ ಇದ್ದಾಳೆ. ನೀವು ಇಷ್ಟೊಂದು ಒಗಟಾಗಿ ಮಾತಾಡಿದ್ರೆ ನಮ್ಗೆ ಹೇಗೆ ಅರ್ಥ ಆಗ್ಬೇಕು ಹೇಳಿ? ಏನಾಯ್ತು ಈಗ? ಇನ್ನೇನಾಗಬೇಕು ಹೇಳ್ರಿ? ನಿಮ್ಮ ಮಗಳು ನನ್ನ ಮಗನಿಗೆ ಚೆನ್ನಾಗಿ ಹೊಡೆದು ಹಿಂಸೆ ಕೊಟ್ಟಿದ್ದಾಳೆ. ಅದನ್ನ ನೀನು ಯಾವ ಬಾಯಿಂದ ಹೇಳಲಿ? ನಾನು ಅರೆಸ್ಟ್ ಮಾಡಿ ಹೆಸರು ತಗೊಂಡಿದ್ದಾಯ್ತು. ಈಗ ಹೊಡೆದು ಬಡ್ದು ಮಾಡಿನೂ ಹೆಸರು ತಗೋಬೇಕು ಅಂದ್ಕೊಂಡಿದ್ದಾಳೆ ಅನ್ಸುತ್ತೆ. ಸೀತಮ್ಮ ನನ್ನ ಮೊಮ್ಮಗಳು ಅಂಥವಳಲ್ಲ, ಹಾಗೆಲ್ಲ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ. ಮುಚ್ಚ್ರಿ ಬಾಯಿನ. ಇಷ್ಟೆಲ್ಲ ಆದ್ಮೇಲೂ ನಿಮ್ಮ ಮೊಮ್ಮಗಳ ಪರವಾಗಿ ಮಾತಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ ಆ ಸತ್ಯ ನನ್ನ ಮಗನ ಮೇಲೆ ಮಾಡಿದ ದೌರ್ಜನ್ಯನ. ನಿಮ್ಮ ಹತ್ರ ಸುಳ್ಳು ಹೇಳಿ ನನಗೇನ್ರಿ ಆಗ್ಬೇಕಾಗಿದೆ? ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳ್ತಿಲ್ಲ ಸೀತಾ ಅವರೇ, ಆದರೆ ಬೇಕಾದ್ರೆ ನೀವೇ ಹೋಗಿ ನೋಡಿ ನನ್ನ ಮಗನ ಪರಿಸ್ಥಿತಿ ಹೇಗಿದೆ ಅಂತ. ನಿಮ್ಮ ಮಗಳು ಕ್ರೂರಿರಿ, ಆದರೆ ಒಂದು ಮಾತು ತಿಳ್ಕೊಳ್ಳಿ, ನನ್ನ ಮಗನಿಗೆ ಹಿಂಸೆ ಕೊಟ್ಟು ಯಾರೂ ಉದ್ಧಾರ ಆಗಲ್ಲ. ನಿಮ್ಮ ಮಗಳು ಅಷ್ಟೇ, ಅವಳು ಹಾಳಾಗಿ ಹೋಗ್ತಾಳೆ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ಸೀತಾ ಅವರೇ. ಹೇಳ್ಕೊಳ್ಳಿ, ಅದಕ್ಕೆ ಅವಳನ್ನ ನಮ್ಮ ಮನೆಯಿಂದ ಆಚೆ ಕಳಿಸಿದ್ದೀನಿ. ಬುದ್ಧಿನಾದ್ರೂ ಹೇಳಿ ಇನ್ನೇನಾದ್ರೂ ಮಾಡ್ಕೊಳ್ಳಿ, ನಮಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಆದ್ರೆ ಸಂಬಂಧ ಅಂತ ನೆಪ ಮಾಡ್ಕೊಂಡು ಮತ್ತೆ ನಮಗೆ ಫೋನ್ ಮಾಡಬೇಡಿ ಸೀತಾ ಅವರೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.